ಚಿಟ್ಟೆಗಳು ತಂಪಾಡಿಗೆ ತಾವು ಹಾರಾಡತ್ವೆ, ಸುಂದರ ಹೂಗಳ ಸ್ವಾದ ಹೀರುತ್ತವೆ, ಮುಕ್ತವಾಗಿ ಸುತ್ತಾಡತ್ವೆ. ಆದ್ರೆ ಅವುಗಳಿಗೂ ತೊಂದರೆ ಏನು ಕಮ್ಮಿ ಇಲ್ಲ. ಈ ಕೀಟಗಳು, ಹುಳುಗಳು, ಜಂತುಗಳು ಇವೆಲ್ಲ ಚಿಟ್ಟೆನ ಕೊಂದು ತಿಂದಾಕತ್ವೆ. ಅವುಗಳಿಂದ ಇದು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಸತ್ಯ ಏನು ಅಂದ್ರೆ, ಈ ಚಿಟ್ಟೆಗಳು ಹೆಚ್ಚು ಸುರಕ್ಷಿತವಾಗಿರೋದು ಇನ್ನೂ ಅವುಗಳಿಗೆ ರೆಕ್ಕೆ ಮೂಡಿಲ್ದೇ ಇರೋ ದಿನಗಳಲ್ಲಿ. ಅವಿನ್ನೂ ತಮ್ಮ ಪೊರೆ ಒಳಗಿದ್ದಾಗ. ಆಗ ಅವುಗಳ ಮೇಲೆ ಯಾರ ದೃಷ್ಟಿನೂ ಬೀಳೋದಿಲ್ಲ, ಯಾವ ಶತ್ರುಗೂ ಅವುಗಳ ವಾಸನೆ ಸಿಗೋದಿಲ್ಲ. ಆದ್ರೆ ಆಗ ಅವು ಬಂದಿಯಾಗಿರುತ್ತವೆ, ಅಲ್ಲಾಡದೆ ನಿಶ್ಚಲವಾಗಿರುತ್ತವೆ. ಈ ಪ್ರಪಂಚನ ನೋಡ್ಬೇಕು ಅಂದ್ರೆ, ಈ ಸುಂದರ ಆಕಾಶದಲ್ಲಿ ಹಾರಾಡೋದಕ್ಕೆ ಅವು ತಮ್ಮ ಸುರಕ್ಷಾ ಕ್ಷೇತ್ರದಿಂದ ಹೊರಗಡೆ ಬರಲೇಬೇಕಾಗತ್ತೆ. ಈಗಿದೆ ಜೀವನದ ನಿಯಮ. ಮನುಷ್ಯರ ವಿಷಯದಲ್ಲೂ ಇದೇ ಆಗೋದು. ಈಗ ಮನುಷ್ಯ ತನ್ನ ವಿಶ್ರಾಂತಿ ಮತ್ತು ಸುರಕ್ಷೆ ಇವುಗಳ ಬಂಧನ ಮುರಿದೇ ಇದ್ರೆ ಅವನು ಜೀವಂತವಾಗಂತೂ ಇರ್ತಾನೆ, ಆದ್ರೆ ಜೀವನ ಜೀವಿಸೋದಕ್ಕಾಗಲ್ಲ. ಈಗ ನೀವು ಜೀವನದಲ್ಲಿ ಏನೋ ದೊಡ್ಡದನ್ನು ಮಾಡಬೇಕು ಅಂದ್ರೆ, ದೊಡ್ಡದು ಬೇಕು ಅಂದ್ರೆ, ದೊಡ್ಡ ಎತ್ತರಗಳಿಗೆ ಹೋಗ್ಬೇಕು ಅಂದ್ರೆ, ಆಗ ಮೊದಲನೇದಾಗಿ ನೀವು ಸುರಕ್ಷಾ ಕ್ಷೇತ್ರದಿಂದ ಹೊರಗಡೆ ಬರಲೇಬೇಕು. ನೀವು ಆರಾಮಾಗಿರೋದನ್ನ ಬಿಡ್ಲೇಬೇಕು. ಆಗ ನಿಮಗೆ ಯಶಸ್ಸು ಸಿಗತ್ತೆ. ಆಗ ನೀವು ಈ ಚಿಟ್ಟೆಗಳ ಥರ ಆಕಾಶದಲ್ಲಿ ಹಾರಾಡಬಹುದು. ರಾಧೇ ರಾಧೆ.